ಪೀರಿಯಡ್ಸ್ ಟೈಮಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರುತ್ತಾ? ಅದಕ್ಕೆ ಅಂತೇಳಿ ತಿಂಗಳು ಹೊಟ್ಟೆ ನೋವು ಬಂದಾಗ ಮಾತ್ರೆಗಳನ್ನ ನುಂಗ್ತಾ ಇದ್ದೀರಾ? ಹಾಗಿರೋ ಸೈಡ್ ಎಫೆಕ್ಟ್ಸ್ ಅನ್ನೋದು ತುಂಬಾ ಆಗುತ್ತೆ. ಹೊಟ್ಟೆ ನೋವಿಗೆ ಮಾತ್ರೆನ ಬಿಡಿ, ಮುಟ್ಟಿನ ಸಮಯದಲ್ಲಿ ಬರೋವಂಥ ಹೊಟ್ಟೆ ನೋವಿಗೆ ಸೂಪರಾಗಿ ರಿಸಲ್ಟ್ ಕೊಡೋವಂಥ ಮನೆಮದ್ದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಮನೆಮದ್ದನ್ನು ತಯಾರಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಚಕ್ಕೆ, ಒಣಶುಂಠಿ, ಅರಿಶಿನ, ಬೆಲ್ಲ. ಇದ್ರ ಜೊತೆಗೆ 1 ಲೋಟ ಹಾಲಿದ್ರೆ ಸಾಕು. ಸಿಂಪಲ್ಲಾಗಿ ಇದೆಲ್ಲ ಮನೆಯಲ್ಲೇ ಇರುತ್ತೆ. ಈ ಪದಾರ್ಥಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಚಕ್ಕೆ ಮೊದಲನೇದಾಗಿ ಚಕ್ಕೆಯನ್ನು ಬಳಸೋದ್ರಿಂದ ಮುಟ್ಟಿನ ಸಮಯದಲ್ಲಿ ಕೆಲವು ಹೆಣ್ಮಕ್ಳಿಗೆ ಅಧಿಕವಾದ ರಕ್ತಸ್ರಾವ ಆಗ್ತಾ ಇರುತ್ತೆ. ಅದನ್ನು ತಡೆಗಟ್ಟೋದಕ್ಕೆ ಚಕ್ಕೆ ತುಂಬಾ ಸಹಾಯಕ ಆಗುತ್ತೆ. ಮತ್ತು ಮುಟ್ಟಿನ ನೋವಿಗೂ ಕೂಡ ಇದು ಒಳ್ಳೆಯ ಪರಿಹಾರವನ್ನು ನೀಡುತ್ತದೆ. ಎರಡನೇದಾಗಿ ಅರಿಶಿನ ಅನ್ನೋದು ಮುಟ್ಟಿನ ಸಮಯದಲ್ಲಿ ರಕ್ತ ಶುದ್ಧೀಕರಣ ಮಾಡೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ ಮತ್ತು ಇದು ದೇಹಕ್ಕೆ ಒಳ್ಳೆಯ ಐರನ್ ಅಂಶ ಕೊಡುತ್ತೆ. ಒಣಶುಂಠಿ ಬಗ್ಗೆ ಹೇಳೋದಾದರೆ, ಮುಟ್ಟಿನ ಸಮಯದಲ್ಲಿ ಉಂಟಾಗುವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಒಣಶುಂಠಿ ಅನ್ನೋದು ತುಂಬಾ ಸಹಾಯಕ ಆಗುತ್ತೆ. ಹೊಟ್ಟೆಯ ನೋವಿದ್ರೂ ಕೂಡ ಕಂಟ್ರೋಲ್ ಆಗುತ್ತೆ. ಕೊನೆಯದಾಗಿ ಬೆಲ್ಲದ ಬಗ್ಗೆ ಹೇಳಬೇಕು ಅಂದರೆ, ಮುಟ್ಟಿನ ಸಮಯದಲ್ಲಿ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಭಾವನೆಗಳಲ್ಲಿ ಏರಿಳಿತ ಅನ್ನೋದಾಗುತ್ತೆ. ಅದಷ್ಟೇ ಅಲ್ಲ, ಹೊಟ್ಟೆಯ ನೋವನ್ನು ತಡೆಗಟ್ಟೋದಕ್ಕೂ ಕೂಡ ಬೆಲ್ಲ ಅನ್ನೋದು ತುಂಬಾ ಸಹಾಯಕ ಆಗುತ್ತೆ. ಇದೆಲ್ಲ ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳು. ಇದನ್ನು ಬಳಸಿ ಈಗ ಯಾವ ರೀತಿ ಮನೆಮದ್ದನ್ನು ತಯಾರು ಮಾಡ್ಕೊಳ್ಳೋದು ಅಂತೇಳಿ ಶೇರ್ ಮಾಡ್ತೀನಿ, ಬನ್ನಿ ವೀಕ್ಷಕರೇ. ಮೊದಲನೇದಾಗಿ 1 ಲೋಟ ಹಾಲನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕಾಯೋದಕ್ಕೆ ಅಂತೇಳಿ ಇಡ್ತಾಯಿದ್ದೀನಿ. ವೀಕ್ಷಕರೇ, ಹಾಲಿನ ಜೊತೆಗೆ ಇದನ್ನೆಲ್ಲ ಸೇವಿಸೋದ್ರಿಂದ ಆದಷ್ಟು ಬೇಗ ಹೊಟ್ಟೆ ನೋವಾಗಿರ್ಬೋದು, ದೇಹಕ್ಕೆ ಆಯಾಸ, ಸುಸ್ತು ಏನೇ ಆಗ್ತಿದ್ರೂ ಬೇಗ ಕಂಟ್ರೋಲ್ ಆಗುತ್ತೆ. ಇವಾಗ ಮೊದಲನೇದಾಗಿ ಹಾಲನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೆ. ಈಗ ಹಾಲು ಕುದಿ ಬಂದಿದೆ. ಇವಾಗ ಇದಕ್ಕೆ ಚಕ್ಕೆನ ಸ್ವಲ್ಪ ಜಜ್ಕೊಂಡು ಹಾಕಬೇಕಾಗತ್ತೆ. ಒಂದು 3 ಇಂಚು ಆಗೋಷ್ಟು ಚಕ್ಕೆನ ಹಾಕಿದರೆ ಸಾಕು. ಅದ್ರ ಜೊತೆಗೆ 1 ಇಂಚು ಆಗೋಷ್ಟು ಒಣಶುಂಠಿ ಅದನ್ನು ಕೂಡ ಕುಟ್ಟಿ ಸ್ವಲ್ಪ ತರಿ ಪುಡಿ ಮಾಡ್ಕೊಂಡು ಹಾಕಿದ್ದೀನಿ. ಇವಾಗ ಇದಕ್ಕೆ 2 ಚಿಟಿಕೆ ಆಗುವಷ್ಟು ಅರಿಶಿನವನ್ನು ಸೇರಿಸಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಈಗ ಸ್ಟವನ್ನು ಆಫ್ ಮಾಡಿಕೊಂಡು ನೋಡಿ, ಇವಾಗ ಇದು ಸ್ವಲ್ಪ ಸ್ಟವ್ವಿಂದ ಇಳಿಸಿದ ತಕ್ಷಣವೇ ಬೇಕಿದ್ದರೂ ಹಾಕ್ಕೋಬೋದು. ಬಟ್ ಆದರೆ ಸ್ಟವ್ ಮೇಲೆ ಒಲೆ ಉರಿ ಇರಬೇಕಾದ್ರೇ ಬೆಲ್ಲನ ಹಾಕಿ ಕಾಯಿಸೋದ್ರಿಂದ ಕೆಲವೊಮ್ಮೆ ಹಾಲು ಒಡೆದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೆಲ್ಲನೂ ಕೂಡ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಸ್ಟವ್ನಿಂದ ಪಾತ್ರೆನ ಕೆಳಗೆ ಇಳಿಸಿದ ಮೇಲೆ ಬೆಲ್ಲನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಹಾಲು ಒಡೆಯೋದನ್ನು ತಡೆಗಟ್ಟಬಹುದು. ಇವಾಗ ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಅದ್ಭುತವಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಪ್ರತಿ ತಿಂಗಳು ಮುಟ್ಟಾದಾಗಲೂ ಕೂಡ 1 ಲೋಟ ಮೊದಲನೇ ದಿನ, 2ನೇ ದಿನ ಈ ರೀತಿ ನಿಮಗೆ ಯಾವಾಗ ತುಂಬಾ ಓವರ್ಫ್ಲೋ ಆಗ್ತಾ ಇರುತ್ತೆ, ರಕ್ತಸ್ರಾವ ಹೆಚ್ಚು ಜಾಸ್ತಿ ಆಗ್ತಿರುತ್ತಲ್ಲ, ಆ ಟೈಮಲ್ಲೆಲ್ಲ ನೀವು ಇದನ್ನು ಮಾಡಿಕೊಂಡು ದಿನಕ್ಕೆ 1 ಬಾರಿ ಕುಡಿದ್ರೂ ಕೂಡ ಸಾಕು. ಅತ್ಯದ್ಭುತವಾದಂಥ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅರಿಶಿಣದ ಹಾಲು ತುಂಬಾ ಒಳ್ಳೆಯದು ಪೀರಿಯಡ್ಸ್ ಟೈಮಲ್ಲಿ. ಅದ್ರ ಜೊತೆಗೆ ಈ ಚಕ್ಕೆನ ಸೇರಿಸಿ ಕುಡಿಯೋದ್ರಿಂದ, ಒಣಶುಂಠಿಯನ್ನು ಸೇರಿಸಿ ಕುಡಿಯೋದ್ರಿಂದ, ಮತ್ತು ಪೀರಿಯಡ್ಸ್ ಆದಾಗ ಹೆಣ್ಮಕ್ಳು ಯೂಶ್ವಲಿ ಈ ಡಾರ್ಕ್ ಚಾಕ್ಲೇಟ್ನೆಲ್ಲ ತಿಂತಾರೆ. ಆದಷ್ಟು ಪೇಯ್ನ್ ಎಲ್ಲ ಕಂಟ್ರೋಲ್ ಆಗುತ್ತೆ ಮತ್ತು ಒಳ್ಳೆಯ ಒಂದು ರಿಲೀಫ್ ಸಿಗುತ್ತೆ ಅಂಥೇಳಿ. ಅದ್ರ ಬದಲು ಬೆಲ್ಲ ತಿನ್ನೋದ್ರಿಂದ ಕೂಡ ಮೂಡ್ ಸ್ವಿಂಗ್ಸ್ ಆಗೋದನ್ನೆಲ್ಲ ಸಾಕಷ್ಟು ಉಪಯೋಗ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ಮನೆಮದ್ದು ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಕ್ಕ ತಂಗಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.